ಹಾಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಟಗರಿಗೆ ತೂಕ ಮಾಡೋಣ. ಇವತ್ತು ಅದಕ್ಕೆ 1 ತಿಂಗಳು ಆಗಿದೆ, ಅದಕ್ಕೋಸ್ಕರ. ಮತ್ತೆ ನಾವು ಇದು ತಂದಾಗ ಎಷ್ಟು ಕೆಜಿ ಇತ್ತು ಅಂದ್ರೆ 17 ಕೆಜಿ ಇತ್ತು. ಇವಾಗ ತೂಕ ಮಾಡೋಣ ಅಂತೆ. ಕರೆಕ್ಟ್ ಇವತ್ತು 1 ತಿಂಗಳು ಆಗಿದೆ, ಕರೆಕ್ಟ್ 31ನೇ ತಾರೀಕಿಗೆ. ನಿಮಗೂ ಗೊತ್ತಾಗತ್ತೆ ಇದು ಜವಾರಿ ಮರಿ 1 ತಿಂಗಳಿಗೆ ಎಷ್ಟು ಗ್ರೋತ್ ಆಗತ್ತೆ ಅಂತ. ಮತ್ತೆ ನಾವು ತಂದಿದ್ವಲ್ಲ, ತಂದ ದಿವಸದಿಂದಾನು ಇವತ್ತು ತನಕ ಅದಕ್ಕೆ ಒಂದು ಜ್ವರಾನು ಬಂದಿಲ್ಲ, ಒಂದು ಬೇದಿನೂ ಮಾಡಿಲ್ಲ, ಮತ್ತೆ ನಮಗೇನು ತೊಂದರೆ ಕೊಟ್ಟಿಲ್ಲ ಆ ಮರಿ. ನೋಡಿ, ನಾವು ಇದಕ್ಕೆ ತಂದಿದ್ವಲ್ಲ ಅವತ್ತಿಂದ ಇವತ್ತಿ ತನಕ ಏನೇನು ಔಷಧಿ ಕೊಟ್ಟಿದೀವಿ, ಯಾವ ಡಿವಾರ್ಮಿಂಗ್ ಮಾಡಿದ್ವಿ, ಮತ್ತೆ ವ್ಯಾಕ್ಸಿನ್ ಯಾವ್ದು ಮಾಡಿದೀವಿ ಅಂತ ಹೇಳ್ತೀವಿ ನೋಡಿ. ಅದಕ್ಕೆ ನಾವು ತಂದಿದ್ವಲ್ಲ, ಫಸ್ಟು ಹುಣ್ಣೆ ತುಂಬಾ ಇತ್ತು, ಅದಕ್ಕೋಸ್ಕರ ಹುಣ್ಣೆ ಔಷಧಿ ಮಾಡಿ ಮತ್ತೆ ಹೈಟ್ಯಾಕ್ ಇಂಜೆಕ್ಷನ್ ಮಾಡಿದೀವಿ. ಆಮೇಲೆ ಒಂದು ವಾರ ಬಿಟ್ಟು ಡಿವಾರ್ಮಿಂಗ್ ಮಾಡಿದ್ವಿ. ಯಾವ ಕಂಪ್ನಿಯಿಂದ ಡಿವಾರ್ಮಿಂಗ್ ಮಾಡಿದ್ವಿ ಅಂದ್ರೆ ಝೈಕ್ಲೋಸ್ ಇಂದ ಡಿವಾರ್ಮಿಂಗ್ ಮಾಡಿದ್ವಿ. ಡಿವಾರ್ಮಿಂಗ್ ಮಾಡಿ ಒಂದು ವಾರ ನಂತರ ET ವ್ಯಾಕ್ಸಿನೇಷನ್ ಮಾಡಿದೀವಿ ಅಷ್ಟೇ, ಮತ್ತೆ ಬೇರೆ ಏನು ಮಾಡಿಲ್ಲ. ಮಾಡ್ಕೊಳೋಣ. ಇದು ನನ್ನ ಅಂದಾಜ್ ಪ್ರಕಾರ 4 ರಿಂದ 5 ಕೆಜಿ ಬೆಳವಣಿಗೆ ಆಗಿರ್ಬೋದು. ಇವಾಗ ತೂಕ ಮಾಡಿದ್ರೆ ಗೊತ್ತಾಗತ್ತೆ. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಎಷ್ಟು ಕೆಜಿ ಬೆಳವಣಿಗೆ ಆಗಿರ್ಬೋದು ಅಂತ, ತೂಕ ಮಾಡೋಕ್ಕಿಂತ ಮುಂಚೆನೆ. ಬರ್ರಿ ಇವಾಗ ತೂಕ ಮಾಡ್ಕೊಳೋಣ. ಇವಾಗ ತೂಕ ಮಾಡ್ಕೊಳೋಣ. ಸ್ಕೇಲ್ 0 ಇದೆ, ಮತ್ತೆ ಖಾಲಿ ಹೊಟ್ಟೆಯಲ್ಲಿ ತೂಕ ಮಾಡ್ತಿರೋದು. ಬೆಳಗ್ಗೆನೆ ಏನು ಇನ್ನೂ ತೂಕ ಮೇದಿಲ್ಲ. ನೋಡಿ, ಇವಾಗ ತೂಕ ಮಾಡಿದ್ರೆ ಎಷ್ಟು ತಿಂಗಳು ಬೆಳವಣಿಗೆ ಆಗಿದೆ ಅಂತ ಗೊತ್ತಾಗತ್ತೆ. ಹೋದ ತಿಂಗಳು 17 ಕೆಜಿ ಇತ್ತು. ನೋಡಿ, ಸ್ಕೇಲ್ ಮೇಲೆ ನಿಲ್ಲಲ್ಲ, ಸ್ವಲ್ಪ ತೊಂದರೆ ಕೊಡತ್ತೆ. ಬಾ ಬಾ ಬಾ. ನೋಡಿ, 22 ಕೆಜಿ ಬಂದಿದೆ. 22 ಕೆಜಿ ಅಂದ್ರೆ 5 ಕೆಜಿ ಬೆಳವಣಿಗೆ ಆಗಿದೆ. ನೋಡಿ ಫ್ರೆಂಡ್ಸ್, 5 ಕೆಜಿ ಬೆಳವಣಿಗೆ ಆಗಿದೆ 1 ತಿಂಗಳಲ್ಲಿ. 1 ಕೆಜಿ ಕಮ್ಮಿ ಆಗಿದೆ, ಏನಂತ ಗೊತ್ತಿಲ್ಲ. ಅದೇ ಎಳ್ಗ ಇರ್ತಿದ್ರೆ ಒಂದು 7-8 ಕೆಜಿ ಬೆಳವಣಿಗೆ ಆಗ್ತಿತ್ತು. ನಮ್ಮ ಶೆಡ್ಡಲ್ಲಿ 10 ಕೆಜಿ ತನಕನೂ ಎಳ್ಗ ಮರಿ ಬೆಳವಣಿಗೆ ಆಗಿದೆ ತಿಂಗಳಿಗೆ. ಇದು 5 ಕೆಜಿ ಆಗಿದೆ, ಪರವಾಗಿಲ್ಲ, ಒಳ್ಳೆ ಗ್ರೋತ್ ಕಟ್ಟಿದೆ. ನೋಡಿ ಫ್ರೆಂಡ್ಸ್, ಜವಾರಿ ಮರಿ ನಾಟಿ ಮರಿ ಇರುತ್ತಲ್ಲ, ಇಷ್ಟೇ 6ರಿಂದ 7 ಕೆಜಿ ಬೆಳವಣಿಗೆ ಕೊಡುತ್ತೆ. ಇದು ಒಂದು 5 ಕೆಜಿ ಕೊಟ್ಟಿದೆ. ತಿಂಗಳು ತೂಕ ಮಾಡೋಣ, ಎಷ್ಟು ಕೆಜಿ ಬೆಳವಣಿಗೆ ಆಗುತ್ತೆ ಅಂತ ಗೊತ್ತಾಗತ್ತೆ. ಮತ್ತೆ ಇದಕ್ಕೂ ಕೈ ತಿಂಡಿನೂ ಹೆಚ್ಚಿಗೆ ಮಾಡೋಣ ಈ ತಿಂಗಳಿಂದ. ನೆಕ್ಸ್ಟ್ ತಿಂಗಳು ಇನ್ನೂ ಸ್ವಲ್ಪ ಜಾಸ್ತಿ ಗ್ರೋತ್ ಆಗುತ್ತೆ. ನೆಕ್ಸ್ಟ್ ತಿಂಗಳು ತೂಕ ಮಾಡೋಣ ಅಂತೆ. ಮತ್ತೆ ನೆನ್ನೆ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರು, ಡೈಲಿ ಒಂದೊಂದು ವಿಡಿಯೋದಲ್ಲಿ 4 ಕ್ವಶನಿಂಗೆ ಉತ್ತರ ಕೊಡ್ತೀನಿ. ಒಬ್ರು ಕಮೆಂಟ್ ಮಾಡಿದ್ರು, ನಮ್ ಕುರಿ ಮತ್ತೊಂದು ಕುರಿದು ಇದು ಕೂದಲು ತಿಂತಿದೆ ಅಂದ್ರು. ಅದಕ್ಕೆ ನೀವು ಏನ್ ಬಳಸಬೇಕು ಅಂದ್ರೆ ಕಾರ್ಕೋಫ್ಲೋರ್ ಅಂತ, ಇದು ಒಂದ್ ಬೆಳಗ್ಗೆ 5 ಗ್ರಾಮ್, ಸಂಜೆ 5 ಗ್ರಾಮ್ ಒಂದು ವಾರ ತಿನ್ಸಿದ್ರೆ ಕೂದಲು ಆಗ್ಲಿ ಮಣ್ಣಾಗ್ಲಿ ಬೇರೆ ಏನು ತಿನ್ನಲ್ಲ. ಇನ್ನೊಂದು ಕಮೆಂಟ್ ಏನಿತ್ತು ಅಂದ್ರೆ, ಮತ್ ಶಾಂಪೂ ಹಾಕಿ ಮರಿಗೆ ಸ್ನಾನ ಮಾಡಿಸ್ಬೋದು ಅಂತ. ಶಾಂಪೂ, ಸೋಪು ಯಾವ್ದು ಬೇಕಾದ್ರಿಂದನೂ ಸ್ನಾನ ಮಾಡಿಸ್ಬೋದು ನೋಡಿ. ಮತ್ತೆ ಇನ್ನೊಂದು ಕಮೆಂಟ್ ಏನ್ ಬಂದಿತ್ತು ಅಂದ್ರೆ, ವ್ಯಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಡಿವಾರ್ಮಿಂಗ್ ಮಾಡ್ಬೇಕಾ, ವ್ಯಾಕ್ಸಿಂಗ್ ಮಾಡಾದ್ಮೇಲೆ ಡಿವಾರ್ಮಿಂಗ್ ಮಾಡ್ಬೇಕಂತ. ನೀವು ಯಾವ್ದೇ ವ್ಯಾಕ್ಸಿಂಗ್ ಮಾಡ್ತಿದ್ದೀರಾ ಅಂದ್ರೂ ವ್ಯಾಕ್ಸಿಂಗ್ ಮಾಡೋಕ್ಕಿಂತ ಒಂದು ವಾರ ಹಿಂದೆ ಡಿವಾರ್ಮಿಂಗ್ ಮಾಡ್ಕೊಂಡು ಆಮೇಲೆ ನೀವು ಯಾವ್ದೇ ವ್ಯಾಕ್ಸಿನ್ ಬೇಕಾದ್ರೂ ಮಾಡ್ಬೇಕು ನೋಡಿ. ಫ್ರೆಂಡ್ಸ್, ಇನ್ನೊಂದು ಕಮೆಂಟ್ ಏನಿತ್ತು ಅಂದ್ರೆ, ನಮ್ಮ ಕುರಿಕೆಯಲ್ಲಿ ಕಾಳು ನಾವು ಜೋಳ ತಿನ್ಸ್ತೀವಲ್ಲ, ಅದು ಹಂಗೆ ಬರ್ತಾ ಇದೆ ಅಂತರು. ಅದೇನಕ್ಕೆ ಅಂದ್ರೆ ಡೈಜೆಷನ್ ಸರಿ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಹಿಮಾಲಯ ಬತ್ತೀಸ ಪೌಡರ್ ಬರುತ್ತಲ್ಲ, ಅದು ಇದು ಬೆಲ್ಲದಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ವಾರ ತಿನ್ಸಿದ್ರೆ ಕರೆಕ್ಟ್ ಡೈಜೆಷನ್ ಆಗತ್ತೆ. ಆವಾಗ ಆ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ನೋಡಿ. ನಿಮಗೆ ಏನೇ ತೊಂದರೆ ಇತ್ತು ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿ ಒಂದು ವಿಡಿಯೋದಲ್ಲಿ ನಿಮ್ ಕಮೆಂಟ್ ನ ತಗೊಂಡು ಅದಕ್ಕೆ ಉತ್ತರ ನೀಡಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.